ಸ್ವಾಭಿಮಾನಿ ಸಂಸದೆ ಸುಮಲತಾ ಸದ್ಯ ಚುನಾವಣಾ ರಾಜಕೀಯ ಹೆಜ್ಜೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಬಿಜೆಪಿ ಜೆಡಿಎಸ್ ಲೋಕ ಮೈತ್ರಿ ಆಗ್ತಿರೋದು ಸುಮಲತಾ ಅವರಿಗೆ ಕಹಿಯಾಗಿದೆ. ಸುಮಲತಾ ಅವರ ಭವಿಷ್ಯ ಏನು ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಮಧ್ಯೆ ನಟ ದರ್ಶನ್ ಕೊಟ್ಟಿರುವಂತ ಹೇಳಿಕೆ ಸುಮಲತಾ ಮಂಡ್ಯದಲ್ಲೇ ಸ್ಪರ್ಧಿಸ್ತಾರೆ ಅನ್ನೋ ಸುಳಿವು ಕೊಡ್ತಾ ಇದೆ. ಪ್ರಾಣ ಬಿಡ್ತೀನಿ, ಮಂಡ್ಯ ಬಿಡ್ತೀನಿ, ಇದಂತೂ ಗ್ಯಾರಂಟಿ. ಸುಮಮ್ಮನಿಗೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ, ಬೆಂಬಲ ಸದಾ ಹೀಗೆ ಇರಲಿ. ನಿಮ್ಮ ಸೇವೆ ಮಾಡೋ ಅವಕಾಶನ ಅವ್ರಿಗೆ ಇನ್ನೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ಘೋಷಿಸಿದ್ದ ಸಂಸದೆ ಸುಮಲತಾ ಕೇಸರಿ ಪಡೆಗೆ ಕೈ ಜೋಡಿಸಿದ್ರು. ಆದ್ರೀಗ ಲೋಕಸಭೆ ಚುನಾವಣೆಗೆ ತನ್ನ ರಾಜಕೀಯ ಶತ್ರು ಜೊತೆಯೇ ಬಿಜೆಪಿ ದೋಸ್ತಿ ಮಾಡಿಕೊಂಡಿರೋದು ಸಂಸದೀಯ ಸ್ವಾಭಿಮಾನವನ್ನ ಕೆರಳಿಸಿದಂತಾಗಿದೆ. ಮತ್ತೆ ಮಂಡ್ಯ ಲೋಕ ಕಣದಲ್ಲೇ ಸುಮಲತಾ ಸ್ಪರ್ಧೆ ಪಕ್ಕಾ. ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನಿ ಮಂಡ್ಯದ ಸೊಸೆಯಾಗಿ ಸಂಸದೆ ಸುಮಲತಾ ಗೆದ್ದು ಬೀಗಿದ್ರು. ಸುಮಲತಾ ಗೆಲುವಿನಲ್ಲಿ ನಟ ದರ್ಶನ್, ಯಶ್ ಜೋಡಿತ್ತುಗಳಾಗಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈ ಬಾರಿಯೂ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸುಮಲತಾಗೆ ಬಿಜೆಪಿ ಜೆಡಿಎಸ್ ಸಖ್ಯ ಹಿಡಿಸದಂತಾಗಿದೆ. ಹೀಗಾಗಿ ಕಳೆದ ತಿಂಗಳು ಮೌನ ಮುರಿದಿದ್ದ ಸುಮಲತಾ ನಾನ್ಯಾಕೆ ಮಂಡ್ಯ ಬಿಡ್ಲಿ ಅನ್ನುವ ಮಾತುಗಳನ್ನಾಡಿದ್ರು. ಇದಕ್ಕೆ ಇಂಬು ಕೊಟ್ಟಂತೆ ಕಾಟೇರ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ನಟ ದರ್ಶನ್ ಕೂಡ ಸುಮಲತಾ ಮಂಡ್ಯದಲ್ಲೇ ಸ್ಪರ್ಧೆ ಮಾಡುವ ಸುಳಿವನ್ನ ನೀಡಿದ್ದಾರೆ. ನಿಮ್ಮ ಸೇವೆ ಮಾಡುವ ಅವಕಾಶ ಮತ್ತೊಮ್ಮೆ ಸುಮಮ್ಮನಿಗೆ ನೀಡಿ ಅಂತ ಅಭಿಮಾನಿಗಳಲ್ಲಿ ದರ್ಶನ್ ಮನವಿ ಮಾಡಿದ್ದಾರೆ. ಇವತ್ತು ಈ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಂತ ನಾನು ಹೆತ್ತುತ್ತಾ ಇಲ್ಲ, ಆದರೆ ತಾಯಿಗಿಂತ ಹೆಚ್ಚು ಸುಮಮ್ಮನಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಯಾಕಂದರೆ ಇಲ್ಲಿಗೆ ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ರು. ಕಾಟೇರ ಬಗ್ಗೆ ತುಂಬ ಒಳ್ಳೆ ಮಾತಾಡಿದ್ರು. ಸೊ ಸುಮಮ್ಮನಿಗೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ, ಬೆಂಬಲ ಸದಾ ಹೀಗೆ ಇರಲಿ. ನಿಮ್ಮ ಸೇವೆ ಮಾಡೋ ಅವಕಾಶನ ಅವ್ರಿಗೆ ಇನ್ನೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕಳೆದ ತಿಂಗಳು ಮಾತನಾಡಿದ್ದ ಸುಮಲತಾ, ನಾನು ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ, ಮಂಡ್ಯ ಜನ ಜೊತೆ ಇದ್ದಾರೆ, ಬೇರೆ ಕಡೆ ನಾನ್ ಯಾಕೆ ಹೋಗಬೇಕು, ಬೇರೆ ಕ್ಷೇತ್ರದ ಆಫರ್ನ ನಾನ್ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಮತ್ತೆ ಇದೇ ಮಾತು ಆಡಿರುವ ಸುಮಲತಾ, 4.5 ವರ್ಷಗಳ ಹಿಂದೆ ಇತಿಹಾಸವನ್ನ ನಿರ್ಮಿಸಿದ್ದು, ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ ಅಂತ ಮತ್ತೊಮ್ಮೆ ಆಶೀರ್ವಾದವನ್ನ ಕೇಳಿದ್ದಾರೆ. 4.5 ವರ್ಷಗಳ ಹಿಂದಿನ ಒಂದು ಇತಿಹಾಸ ನೀವು ಸೃಷ್ಟಿಸಿದ್ದನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು. ಅದೇನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ನನಗೆ ಯಾರೂ ಇಲ್ಲ, ನನ್ನಲ್ಲಿರೋ ಶಕ್ತಿ ನಾನು ಕಳ್ಕೊಂಡೆ ಅಂತ ಅಂದ್ಕೊಂಡಿದ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ. ನೀವಾವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವ ರೀತಿ ನನಗೆ ಶಕ್ತಿ ತುಂಬಿದ್ರೋ ಅದೇ ಹಾದಿಯಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ನಾಡು, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ರೈತರು ಅವರ ಹಿತವನ್ನು ಕಾಪಾಡುವ ಒಂದು ದೃಷ್ಟಿಯಿಂದಾನೇ ನನ್ನ ಒಂದು ಹೋರಾಟ ಇವತ್ತಿನವರೆಗೂ ನಡೀತಾ ಇದೆ. ಒಟ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಸುಮಲತಾ ಭವಿಷ್ಯ ಅತಂತ್ರವಾಯ್ತಾ ಅನ್ನುವಂಥ ಮಾತು ಕೇಳ್ಬಂದಿತ್ತು. ಸುಮಲತಾ ಕಾಂಗ್ರೆಸ್ ಅಥವಾ ಮತ್ತೊಮ್ಮೆ ಪಕ್ಷೇತರವಾಗಿ ಕಣಕ್ಕಿಳಿತಾರಾ ಅಥವಾ ಸೀಟು ಹಂಚಿಕೆ ಆಗುವವರೆಗೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾರಾ ಅಥವಾ ಅದಕ್ಕೂ ಮೊದಲೇ ಸ್ಪರ್ಧೆಯನ್ನ ಖಚಿತಪಡಿಸ್ತಾರಾ ಅನ್ನೋದು ಮಂಡ್ಯ ರಾಜಕೀಯ ವಲಯ ಹಾಗೂ ಅಂಬಿ ಅಭಿಮಾನಿಗಳಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.